ನನ್ನ ಹೆಸರು ಶಿಲ್ಪ. ನನ್ನ ಮದುವೆ ಏಜಾಗಿ ತುಂಬ ವರ್ಷ ಆಗಿತ್ತು. ನಾನು ಚೆನ್ನಾಗಿರ್ಲನೋ ಅಂತನೂ ಅಲ್ಲ, ನಾನು ಚೆನ್ನಾಗಿದ್ದೆ. ಆದರೆ ಒಬ್ಬೊಬ್ಬರಿಗೆ ಹಾಗೆ ಇರುತ್ತಲ್ಲ, ಹಾಗೆ ಸಂಬಂಧ ಬಂತು. ಅವರಿಗೆ ಇಷ್ಟ ಆಗಿತ್ತು. ನನ್ನ ತಂಗಿಗೆ ಆಗಲೇ ಸಂಬಂಧ ಬಂತು. ಹಾಗೆ ಸರಿಯಾಗಿತ್ತು. ನನ್ನ ಅಪ್ಪ ಅಮ್ಮ ಒಂದರಲ್ಲೇ ಮದುವೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಡೇಟ್ ಫಿಕ್ಸ್ ಮಾಡಿದ್ರು. ಹಾಗೆ ಮದುವೆ ದಿನಗಳು ಹತ್ತಿರ ಬಂದಾಗ ಒಂಥರ ಎಕ್ಸೈಟ್ಮೆಂಟ್. ನನ್ನ ತಂಗಿ ಗಂಡ ಆಗೋನು ಅವಳಿಗೆ ಫೋನ್ ಮಾಡ್ತಿದ್ದ, ಡಿನ್ನರ್ಗೆ ಕರ್ಕೊಂಡು ಹೋಗ್ತಾ ಇದ್ದ. ಆದರೆ ನನ್ನ ಗಂಡ ಆಗೋನು ಹಾಗೇನಿರಲಿಲ್ಲ. ಕೊನೆಗೂ ನನ್ನ ಮದುವೆ ದಿನ ಬಂತು. ನಾನು ತುಂಬ ಎಕ್ಸೈಟ್ಮೆಂಟಿಂದ ಇದ್ದೆ. ಮದುವೆಯಲ್ಲಿ ನನ್ನ ಗಂಡ ತುಂಬ ಡಲ್ಲಾಗಿದ್ದ. ಹೇಗೆ ಅಂದರೆ ಅವನಿಗೆ ಬಲವಂತವಾಗಿ ಮದುವೆ ಮಾಡಿಸೋ ಹಾಗೆ. ನಾನು ನೋಡಿದ್ರು ಗೆಸ್ಟ್ ಬಂದು ಮಾತಾಡ್ಸಿದ್ರು ಹಾಗೆ ತಲೆ ಬಗ್ಗಿಸಿದ್ದ. ಎಲ್ಲರೂ ನನ್ನ ನೋಡಿ ಒಂಥರ ನಗಾಡಿ ಹೋಗ್ತಾಯಿದ್ರು. ನನ್ನ ತಂಗಿಗೆ ತುಂಬ ಖುಷಿ. ಅವಳಿಗೆ ಒಳ್ಳೆ ಹುಡುಗ, ಹ್ಯಾಂಡ್ಸಮ್ ಆಗಿರೋ ಹುಡುಗ ಸಿಕ್ಕಿದ್ದ. ನಾನು ಅವಳಿಗಿಂತ ನೋಡಿದ್ರೆ ತುಂಬ ಚೆನ್ನಾಗಿದ್ದೆ ಮತ್ತು ಎಲ್ಲದಕ್ಕಿಂತ ಫಸ್ಟ್ ಅಲ್ಲಿ. ಅವಳಿಗಿಂತ ಮೊದಲಿದ್ದೆ. ಆದರೆ ನನಗೆ ಲೇಟಾಗಿ ಮದುವೆ ಆಗಿದ್ದರಿಂದ ನನಗೆ ಸಿಕ್ಕಿರೋ ಹುಡುಗ ಅಷ್ಟು ಚೆನ್ನಾಗಿರಲಿಲ್ಲ. ಆದರೂ ನಾನು ಒಪ್ಕೊಂಡಿದ್ದೆ. ಆದರೆ ಮದುವೆ ದಿನ ಹೀಗೆ ಮಾಡಿದ್ರೆ ಯಾವ ಹೆಣ್ಣು ಬೇಜಾರಾಗಲ್ಲ ಹೇಳಿ. ನನ್ನ ತಂಗಿ ಗಂಡ ಅವಳಿಗೆ ಚಿಕ್ಕ ಪುಟ್ಟ ಸಣ್ಣ ಹೆಲ್ಪ್ ಮಾಡ್ತಾಯಿದ್ದ ಮದುವೆಯಲ್ಲಿ. ಅದು ನನ್ನ ಗಂಡ ಆಗೋನು ನನ್ನ ಒಂದು ಸಲನೂ ನೋಡೇ ಇಲ್ಲ, ನಾನು ಹೇಗಿದ್ದೀನಿ ಅಥವಾ ಚೆನ್ನಾಗಿದ್ದೀನಾ ಅಂತ. ಒಂದು ಸಲ ನೋಡ್ಬೋದಾಗಿತ್ತಲ್ಲ. ಅವರೇ ನನ್ನನ್ನು ನೋಡಿ ಒಪ್ಕೊಂಡು ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಹೋಗಿದ್ದು. ಯಾರೂ ಕೂಡ ಬಲವಂತ ಮಾಡಿರಲಿಲ್ಲ. ಅವರು ನನ್ನ ನೋಡಿದಾಗ ತುಂಬ ಖುಷಿಯಾಗಿದ್ದರು. ಆದರೆ ಮದುವೆ ದಿನ ಹೀಗೆ ತಪ್ಪಾಗಿ ಕೂತಿದ್ರೆ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಮದುವೆ ದಿನ ಎಲ್ಲ ಹೆಣ್ಮಕ್ಳು ಹಾಗೆ ಬೇಜಾರಾಗಿ ಕೂತಿರ್ತಾರೆ, ಯಾಕೆಂದರೆ ತವರ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ. ಆದರೆ ಇಲ್ಲಿ ನನ್ನ ಗಂಡ ಹಾಗೆ ಮದುವೆ ಆಯಿತು. ನನ್ನ ಗಂಡನ ಮನೆಗೆ ನನ್ನ ಅಪ್ಪ ಅಮ್ಮ ಕಳಿಸ್ಕೊಟ್ರು. ಅಲ್ಲಿಂದ ಬರಬೇಕಾದ್ರೆ ತುಂಬ ಹತ್ತು ಬಂದೆ. ಇಲ್ಲಿ ಬಂದು ಊಟ ಮಾಡ್ಕೊಂಡು ರೂಮಲ್ಲಿ ಹೋಗಿ ಕೂರಿಸಿದ್ರು. ಅದು ಮದುವೆ ದಿನ ಆಗಿದ್ದು ಮೊದಲನೇ ರಾತ್ರಿ ಅಲ್ವಾ. ಹಾಗೆ ನಾನು ಎಲ್ಲ ತಯಾರಿಯಲ್ಲಿದ್ದೆ. ಆದರೆ ಸ್ವಲ್ಪ ಬೇಜಾರಾಗಿದ್ದೆ. ಅಷ್ಟರಲ್ಲೇ ನನ್ನ ಗಂಡ ಬಂದ. ನಾನು ಅಂದ್ಕೊಂಡಿದ್ದೆ, ನಾನು ಅವ್ರು ಬಂದ ತಕ್ಷಣ, ನಾನು ಮಾತಾಡಿದ ತಕ್ಷಣ ನಾನು ಮಾತಾಡಬಾರ್ದು, ಸ್ವಲ್ಪ ಕೋಪದಿಂದ ಇರಬೇಕು ಅಂತ. ಆದರೂ ರೂಮ್ಗೆ ಬಂದು ಲಾಕ್ ಹಾಕಿ ತಲೆ ಬಗ್ಗಿಸಿ ನನ್ನ ಹತ್ರ ಕೂತ್ಕೊಂಡ್ರು. ನಾನು ಒಂದು 5 ನಿಮಿಷ ಆದಮೇಲೆ ನಾನೇ ಅವ್ರ ಹತ್ರ ಏನಾಯಿತು ಯಾಕೆ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಅದು ಈ ವಿಷಯ ಮದುವೆ ಆದ ರಾತ್ರಿ ಹೆಣ್ಣಿಗೆ ಹೇಳಿದ್ರೆ ಅವರು ಸಹಿಸೋಕ್ಕಾಗಲ್ಲ. ಆಗ ನನ್ನ ಮನಸ್ಸಲ್ಲಿ ಜಗ್ಗಂತು. ನಾನು ಅಂದ್ಕೊಂಡೆ, ಇದೆಲ್ಲ ಪ್ರೀತಿ, ಬೇರೆ ಹುಡುಗಿ ಜೊತೆ ಲವ್ವರ್ ಅಫೇರ್ ಆಗಿದೆಯಾ, ಇವರ ಅಪ್ಪ ಅಮ್ಮ ಬಲವಂತವಾಗಿ ಮದುವೆ ಮಾಡಿಸಿದಾರಾ ಅಂತ. ನಾನು ಮುಂದೆ ಅಂತ ಕೇಳಿದೆ ಗಟ್ಟಿ ಮನಸ್ಸಿನಿಂದ. ಅವರಾಗ ಕಣ್ಣಲ್ಲಿ ನೀರು ತೆಗೆದು ಹೇಳಿದ್ರು, ಈ ವಿಷಯ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ನಾನು ಎಷ್ಟೇ ಬೇಡ ಬೇಡ ಅಂದರೂ ನೀನು ಏಜ್ ಆಗಿದೆ ಮದುವೆದು ಅಂತ ನನ್ನ ಹುಡುಗಿ ನೋಡೋಕ್ಕೆ ಕರ್ಕೊಂಡು ಬಂದಿದ್ರು ನಿಮ್ಮ ಮನೆಗೆ. ಬೇಡ ಅಂತ ನಿರಾಕರಿಸ್ಬೇಕು ಅಂತ ಇದ್ದೆ. ಅದು ನಿನ್ನ ನೋಡಿದ ತಕ್ಷಣ ನನಗೆ ಏನಾಯಿತೋ ಗೊತ್ತಿಲ್ಲ. ಮದುವೆ ಆದರೆ ನಿನ್ನ ಜೊತೆನೇ ಆಗಬೇಕು, ಕೊನೆ ತನಕ ನಿನ್ನ ಜೊತೆನೇ ಇರಬೇಕು, ಜೀವನ ಮಾಡಬೇಕು ಅಂತ ಮನಸ್ಸಲ್ಲಿ ಬಂತು. ಹಾಗೆ ನಾನು ಒಪ್ಕೊಂಡೆ. ಆದರೆ ನನಗೆ ಗೊತ್ತಾಯಿತು, ನನಗೆ ಮದುವೆ ದಿನ ನಾನು ಈ ವಿಷಯದಿಂದ ನನ್ನ ಜೀವನ ಹಾಳಾಗೋದಲ್ಲದೆ ನಿಮ್ಮ ಜೀವನ ಹಾಳಾಗುತ್ತೆ ಅಂತ. ಹಾಗೆ ಸಪ್ಪಾಗೇ ಇದ್ದೆ. ಹಾಂ ಆಯಿತು, ನಿಜ ಏನು ಅಂತ ಹೇಳಿ, ನನಗೆ ತಡೆಯೋಕ್ಕಾಗ್ತಾ ಇಲ್ಲ. ಆಗ ಅವರು ಹೇಳೋದನ್ನು ಕೇಳಿ ನನಗೆ ಶಾಕ್ ಆಯಿತು. ಇದಿಲ್ಲ ಆದರೆ ನಾವು ಹೇಗೆ ಜೀವನ ಮಾಡೋದು, ಮುಂದೆ ಸಂಸಾರ ಸರಿಯಾಗಿ ನಡೆಯುತ್ತಾ? ಯಾವಾಗಲೂ ಹೀಗೆ ನಮಗೆ ಗಂಡ ಹೆಂಡತಿರ ಥರ ಇರೋಕ್ಕಾಗಲ್ಲ. ನೀವು ಯಾಕೆ ನನ್ನ ಜೊತೆ ಮೊದಲೇ ಹೇಳಿಲ್ಲ? ನಾನು ಮೊದಲೇ ಹೇಳಬೇಕು ಅಂತ ಇದ್ದೆ, ಆದರೆ ನಿಮ್ಮ ಜೊತೆ ಪ್ರೀತಿ ಆಗಿಬಿಟ್ಟಿತ್ತು. ಇವಾಗ ನಿಮ್ಮ ಜೊತೆ ಸುಳ್ಳಿನ ಸಂಸಾರ ಮಾಡೋಕ್ಕಿಷ್ಟ ಇಲ್ಲ. ಅದಕ್ಕೆ ನಾನು ನಿಜ ಹೇಳಿದ್ದು. ನನಗೆ ಗೊತ್ತು, ಈ ವಿಷಯ ಗೊತ್ತಾಗಿ ಯಾವ ಹೆಣ್ಮಕ್ಳು ಇರಲ್ಲ, ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡ್ತಾರೆ ಅಂತ. ನಿಮಗೂ ಈ ಆಪ್ಷನ್ ಇದೆ. ನೀವು ಬೇಕಾದರೆ ನನ್ನ ಜೊತೆ ಜೀವನ ಮಾಡ್ಬೋದು, ಇಲ್ಲ ಅಂದರೆ ಬಿಟ್ಟು ಹೋಗ್ಬೋದು. ನಾನು ಇದನ್ನು ಕೇಳಿ ತಲೆಯಲ್ಲಿರುವ ಹೂಗಳನ್ನು ಕಿತ್ತು ಎಸೆದೆ. ನನ್ನ ಕೆನ್ನೆಗೆ ನಾನೇ 2 ಕೈಯಿಂದ ಹೊಡ್ಕೊತಿದ್ದೆ. ಅಯ್ಯೋ ದೇವ್ರೆ, ನನಗೆ ಹೇಗೆ ಮುಂದಿನ ಜೀವನ ಮಾಡೋಕ್ಕಾಗುತ್ತೆ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಜೀವನ ಹೀಗೆ ಹಾಳಾಗಿದ್ದು? ಹಾಗೆ ಅಳುತ್ತಾ ಅಲ್ಲೇ ಇದ್ದೆ. ನನ್ನ ಗಂಡ ಶಂಕರ್, ಅಳಬೇಡ ಶಿಲ್ಪ ಅಂತ ಹೇಳಿ ಸಮಾಧಾನ ಮಾಡ್ತಾಯಿದ್ದೆ. ಆದರೆ ಈ ವಿಷಯ ಸಮಾಧಾನ ಆಗುವಂಥ ವಿಷಯ ಆಗಿರಲಿಲ್ಲ. ಆದರೆ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಮ್ಮ ಮದುವೆ ಮಾಡಿರೋದು. ಹೀಗೆ ಮದುವೆ ಜೀವನ ಹಾಳಾಗಿ ನಾನು ಅಪ್ಪನ ಮನೆಗೆ ಡೈರೆಕ್ಟಾಗಿ ಹೇಳಿದ್ರೆ, ನಮ್ಮ ಅಪ್ಪ ಮೊದಲೇ ಹಾರ್ಟ್ ಪೇಷಂಟು, ಅವರಿಗೆ ಏನಾದರೂ ಆಗಿಬಿಟ್ರೆ, ಆದರೆ ಈ ವಿಷಯದಿಂದ ನಾನು ಹೇಗೆ ಜೀವನ ಮಾಡೋಕ್ಕಾಗುತ್ತೆ, ಅದು ಯೋಚನೆ ಮಾಡ್ತಾ ಇದ್ದೆ. ನಾನು ರಾತ್ರಿಯಿಂದ ಬೆಳಗ್ಗೆ ತನಕ ಅಳುತ್ತಾ ಕಳೆದೆ. ನನ್ನ ಗಂಡ ನನ್ನ ಜೊತೆ ಸಮಾಧಾನ ಮಾಡಿಕೊಂಡು ಕೂತಿದ್ದ. ಬೆಳಗ್ಗೆ ಡಿಸೈಡ್ ಮಾಡಿದೆ, ಈಗ ಏನಾದರೂ ಆಗಲಿ, ಮದುವೆ ಆಗಿದೆ, ಇನ್ನು ಅವ್ರ ಜೊತೆ ಜೀವನ ಮಾಡಬೇಕು ಅಂತ. ಹಾಗೆ ನನ್ನ ಶಂಕರ್ ಹತ್ರ ಹೇಳಿದೆ, ಸರಿ ಆದರೆ ನಾನು ನಿನ್ನ ಜೊತೆ ಕೊನೆ ತನಕ ಜೀವನ ಮಾಡ್ಕೊಂಡಿರ್ತೀನಿ, ಯಾಕೆಂದರೆ ನೀನು ನನ್ನ ದ್ರೋಹ ಮಾಡಿಲ್ಲ, ಮೊದಲೇ ಎಲ್ಲ ಹೇಳಿ ನನ್ನ ಪ್ರೀತಿ ಮಾಡ್ತಾ ಇದ್ದೀಯ, ಅದಕ್ಕೋಸ್ಕರ ಮಾತ್ರ ಅಂತ ಹೇಳಿದೆ. ಅದಕ್ಕೆ ಅವನು, ನನಗೆ ಗೊತ್ತಿತ್ತು ನಾನು ಪ್ರೀತಿ ಮಾಡೋ ಹುಡುಗಿ ನನ್ನ ಒಪ್ಕೋತಾಳೆ ಅಂತ. ಹಾಗೆ ಮಾರನೇ ದಿನ ಕಳೀತು. ಮತ್ತು ನೈಟ್ ಮಲ್ಕೊಂಡ್ವಿ. ಅಮ್ಮನ ಮನೆಗೆ ಹೋಗಿದ್ವಿ. ನನ್ನ ತಂಗಿ ಬಂದ ದಿನವೇ ಹೋಗಿದ್ಲು. ಆದರೆ ಶಂಕರ್ ಒಂದು ದಿನ ಇದ್ದು ಮಾರನೇ ದಿನ ಹೋದ.
ನಾನು ಅಲ್ಲೇ ಉಳ್ಕೊಂಡೆ. 2 ದಿನ ಆಗಿತ್ತು. ಅಮ್ಮ ಹೇಳಿದ್ರು, ಹೊಸ ಮದುವೆ ಆಗಿರೋದು, ಈಗ ಗಂಡನ ಬಿಟ್ಟು ಇಲ್ಲಿರೋದು ಸರಿಯಲ್ಲ, ಸ್ವಲ್ಪ ದಿನ ಆದಮೇಲೆ ಬಾ, ಈಗ ಹೋಗು ಅಂತ. ಆಗ ಹಾಂ ಅಮ್ಮ ಹೋಗ್ತೀನಿ, ಇವತ್ತು ಶಂಕರ್ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿದೆ. ಆದರೆ ನನ್ನ ದುಃಖದಲ್ಲಿ ನನಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಶಂಕರ್ಗೆ ಕಾಲ್ ಮಾಡಿ ಕರೆದೆ. ಅವ್ರಿಗೆ ತುಂಬ ಖುಷಿಯಾಯಿತು. ಹಾಗೆ ಕರ್ಕೊಂಡು ಹೋದ. ನಾವು ರಾತ್ರಿ ಊಟ ಮಾಡಿಕೊಂಡು ಹೋಗಿದ್ವಿ. ಹೋಗಿ ಮಲ್ಕೊಳ್ಳೋದ ಅಂತ ಇದ್ದೆ. ಆಗ ಶಂಕರ್ ಬಂದ. ಕೈಯಲ್ಲಿ ಹಗ್ಗ ಇತ್ತು. ಕೈ ಕಾಲನ್ನು ಕಟ್ಟಿ ಅಲ್ಲೇ ಬೆಡ್ಡಲ್ಲಿ ಮಲ್ಕೊಂಡ. ಮತ್ತೆ ಹೇಳ್ದ, ನೀನು ಯಾವುದೇ ಕಾರಣಕ್ಕೂ ಹಗ್ಗ ತೆಗಿಬೇಡ, ನಾನು ನಿದ್ದೆಯಲ್ಲಿ ಹೇಳಿದ್ರು ಸರಿ, ನನಗೆ ನೋವಾಗ್ತಿದೆ ಅಂತ ಆದರೂ ಸರಿ, ತೆಗಿಬೇಡ ಅಂತ. ಆ ಬೆಡ್ಶೀಟ್ ನನ್ನ ಮೇಲೆ ಹಾಕು ಅಂತ ಹೇಳ್ದ. ಆಗ ಇದೇನು ವಿಚಿತ್ರ, ನಾನು ಯಾಕೆ ಹಾಗೆ ಅಂದೆ. ಆಗ ಅದು ನಾನು ಹೇಳೋಕ್ಕೆ ಆಗಲ್ಲ, ಅಷ್ಟು ಮಾಡು ಅಂದ. ನಾನು ಆಯಿತು ಅಂತ ಬೆಡ್ಶೀಟ್ ಹಾಕಿ ಹೋಗಿ ಸೈಡಲ್ಲಿ ಮಲ್ಕೊಂಡೆ. ಹೀಗೆ ದಿನೇ ದಿನೇ ಮಾಡ್ತಾ ಇದ್ದ. ನನಗೆ ಇವನು ವರ್ತನ ನೋಡಿ ಏನು ನಾನು ಒಬ್ಬ ಹುಚ್ಚನ ಮದುವೆ ಆಗಿದ್ದೇನೋ ಅಂತ ಅನಿಸ್ತಾ ಇತ್ತು. ಈ ಕಡೆ ಮನೆಗೂ ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ದೆ. ಒಂದು ಕಡೆ ನನ್ನ ಗಂಡ ನನ್ನ ತಂಗಿ ಖುಷಿ ನೋಡಿ ಆಸೆ ಆಗ್ತಾಯಿತ್ತು. ಆದರೆ ಏನು ಮಾಡೋಕ್ಕಾಗುತ್ತೆ, ಅವಳು ಹನಿಮೂನ್ಗೂ ಹೋಗಿ ಬಂದಿದ್ಲು. 1 ತಿಂಗಳಲ್ಲೇ ಗರ್ಭಿಣಿ ಕೂಡ ಆಗಿದ್ಲು. ಅವಳ ಲೈಫು ತುಂಬ ಎಂಜಾಯ್ನಿಂದ ಹೋಗ್ತಾ ಇತ್ತು. ಈ ಕಡೆ ಅತ್ತೆಗೆ ಈ ವಿಷಯ ಗೊತ್ತಾಗಿ, ನಿಮ್ಮ ತಂಗಿ ಬೇಗ ಗರ್ಭಿಣಿ ಆಗಿದ್ದಾಳೆ, ಆದರೆ ನೀನು ಲೇಟಾಗಿ ಮದುವೆ ಆಗಿದ್ದರಿಂದ ನಿನಗೆ ಮಕ್ಕಳಾಗಲ್ವೋ ಅಂತ ಹೇಳ್ತಾಯಿದ್ರು. ನನಗೆ ಬೇಕಾದಷ್ಟು ದುಃಖ. ಅದರಲ್ಲಿ ನಂದೇನು ಪ್ರಾಬ್ಲಮ್ ಇಲ್ಲದೆ ಈ ಮಾತು ಕೇಳಬೇಕಿತ್ತು. ಆದರೆ ಆ ವಿಷಯ ಯಾರಿಗೂ ಹೇಳಬೇಡ, ನಮ್ಮ ಮಧ್ಯದಲ್ಲೇ ಇರಬೇಕು ಅಂತ ಹೇಳಿದರು. ಒಂದು ದಿನ ಮಲಗಿದ್ದೆ. ನನ್ನ ಬಟ್ಟೆ ಸ್ವಲ್ಪ ಹರಿದೋಗಿತ್ತು. ರಾತ್ರಿ ಶಂಕರ್ ಎದ್ದು ನನ್ನ ಹಗ್ಗ ಬಿಚ್ಚು ಅಂದರು. ನಾನು ಬಿಚ್ಚಲ್ಲ ಅಂದೆ. ನೀನು ಬಿಚ್ಚು ಅಂದರು. ನೀವೇ ಹೇಳಿದ್ದಲ್ಲ ಬಿಚ್ಚಬೇಡ ಅಂತ, ಅದಕ್ಕೆ ನಾನು ಬಿಚ್ಚಲ್ಲ ಅಂದೆ. ಅದು ಹೋಗಲಿ, ನೀನು ಈಗ ಬಿಚ್ಚು ಅಂದ. ನಾನು ಅಷ್ಟು ಹೇಳ್ತಾ ಇದ್ದರಲ್ಲ ಅಂತ ಬಿಚ್ಚಿದೆ. ಆಗ ಅವರು ನನ್ನ ಸ್ವಲ್ಪ ಹೊತ್ತು ಗುರಾಯಿಸಿ ನೋಡಿದ್ರು. ಮತ್ತು ಆ ರಾತ್ರಿ ಮಾರನೇ ದಿನ ಇವ್ರು ಸರಿಯಾಗಿದ್ದು ಇಲ್ಲ ಅಂತ ಇಷ್ಟು ದೊಡ್ಡ ಸುಳ್ಳು ಹೇಳಿರೋದು ನನ್ನ ಜೊತೆ ಅಂತ ಅಂದ್ಕೊಂಡು ಎದ್ದೆ. ಆಗ ಅವರು ಅಳುತ್ತಾ ಕೂತಿದ್ರು. ನಾನು ಯಾಕೆ ಅಳ್ತಾ ಇದ್ದೀರಾ ಅಂದೆ. ಆಗ ರಾತ್ರಿ ಆಗಬಾರ್ದು ಆಗೋಯ್ತು, ಇನ್ನು ನನಗೆ ನಿಜವಾಗ್ಲೂ ಅಯ್ಯೋ ದೇವ್ರೆ ಅಂತ ಹೇಳಿದ್ರು. ಆಗ ಅಯ್ಯೋ ಸರಿಯಾಗಿ ಹೇಳಿ ಏನಂತ. ಆಗ ಅದು ನಾನು ಡಾಕ್ಟರ್ಗೆ ತೋರಿಸಿದಾಗ ಅವರು ನೀನು ತಂದೆ ಆಗಲ್ಲ ಅಂತ ಹೇಳಿದರು. ಅದೇ ನಿನ್ನ ಜೊತೆ ಶೇರ್ ಮಾಡಿದ್ದೆ. ಆಗ ನನ್ನ ಫ್ರೆಂಡ್ ಹೇಳ್ದ, ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗೋ, ಮಕ್ಕಳು ಆಗೋದವ್ರಿಗೆ ಆಗುತ್ತೆ ಅಂತ. ಹಾಗೆ ಅಲ್ಲಿಗೆ ಹೋಗಿದ್ದೆ. ಅವರು ನೀನು 1 ತಿಂಗಳ ನಿಷ್ಠೆಯಿಂದ ಇರಬೇಕು, ಯಾವುದೇ ಹೆಣ್ಣನ್ನು ಟಚ್ ಮಾಡಬಾರ್ದು, ಮತ್ತು ಈ ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳಿದರು. ಅದು ತೀರೋದಕ್ಕೆ 1 ವಾರ ಇತ್ತು. ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ನಾನು ಆಗ ದೇವರು ಕೊಡಬೇಕು ಅಂದರೆ ಯಾವಾಗಾದರೂ ಹೇಗಾದರೂ ಕೊಡ್ತಾನೆ. ನೀವು ನನಗೋಸ್ಕರ ಇಷ್ಟು ಕಷ್ಟಪಡಬೇಡಿ. ನನಗೆ ನೀವು ಮದುವೆ ಆದ ರಾತ್ರಿ ಹೇಳಿಲ್ವಾ, ನಾನು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇಲ್ವಾ. ಈಗ ನನಗೆ ನಿಮ್ಮ ಜೊತೆ ಸ್ವಲ್ಪ ಸಂತೋಷವಾಗಿ ಜೀವನ ಮಾಡಬೇಕು. ಇನ್ನು ಎಷ್ಟು ದಿನಗಳು ಇದೆ, ಆಗ ನೋಡೋಣ, ದೇವರು ಕೈ ಬಿಡಲ್ಲ ಅಂತ ಒಪ್ಪಿಸ್ದೆ. ಆಗ ಇವರು ಸುಮ್ಮನೆ ಆದರು. ಹಾಗೆ ನಾವು ಸಂತೋಷವಾಗಿ ಇದ್ವಿ. ಆದರೆ ಈ ಜನಗಳು ಒಬ್ಬರೊಬ್ಬರು ಒಂದೊಂದು ಹೇಳ್ತಾಯಿದ್ರು. ನನಗೆ ಅವ್ರದ್ದೇ ಆದ ಹೆಸರಿಟ್ಟಿದ್ರು, ಬಂಜಿ ಅಥವಾ ಮಕ್ಕಳಾಗದೇ ಇರೋಳು, ಅದು ಇದು ಅಂತ. ಆದರೆ ನಾನು ತಲೆಗೆ ಹಾಕೋತಿರ್ಲಿಲ್ಲ. ನಾನು ಒಂದೊಂದು ಸಲ ನನ್ನ ದುಃಖ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನ್ಕೋತಿದ್ದೆ. ಆದರೆ ಹುಡುಗಿಯರು ಎಷ್ಟೇ ದುಃಖ ಇದ್ದರೂ ಸಹಿಸ್ಕೊಂಡು ಮುಂದೆ ಹೋಗ್ತಾಳೆ. ಆದರೆ ಹುಡುಗರು ಹಾಗೆ ಅಲ್ಲ. ಅದಕ್ಕೆ ನಾನು ಸುಮ್ಮನೆ ಹಾಗೆ ಇದ್ದೆ. ನಾನು ನಂದೇನು ಪ್ರಾಬ್ಲಮ್ ಇಲ್ಲದೆ ಇದ್ದರೂ ನಂದೇ ಪ್ರಾಬ್ಲಮ್ ಅಂದರೂ ಸುಮ್ಮನೆ ಆಗ್ತಿದ್ದೆ. ಮತ್ತು ನಾವು ಒಂದು ದೊಡ್ಡ ಆಸ್ಪತ್ರೆಗೆ ಹೋಗಿ ಇವರನ್ನು ತೋರಿಸಿದ್ವಿ. ಹಾಗೆ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. 2-3 ವರ್ಷ ಕಳೀತು. ಮತ್ತೆ ನನಗೆ ಮದುವೆ ಆಗಿ 15 ವರ್ಷ ಆದಮೇಲೆ ಒಂದು ಗಂಡು ಮಗು ಆಯಿತು. ಮದುವೆ ಆದಮೇಲೆ ಒಂದು 3-4 ವರ್ಷ ಗಂಡನ ಜೊತೆ ಚಂದ, ಮತ್ತು ಮಕ್ಕಳು ಆಸೆ ಆಗೇ ಆಗುತ್ತೆ. ಅದು ಇಲ್ಲ ಅಂದರೆ ಈ ಜೀವನನೇ ಅಲ್ಲ ಅಲ್ವಾ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.